ನಮಸ್ಕಾರ ಎಲ್ಲರಿಗೂ ಲತಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಸೊ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಾದರೂ ಮಿಸ್ಟೇಕ್ ಇದ್ರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ, ಓಕೆನಾ? ಹಾಗೂ ಏನಾದರೂ ರೆಸಿಪಿ ಬೇಕು ಅಂದ್ರೆ ಪ್ಲೀಸ್ ಕಮೆಂಟ್ ಮಾಡಿ. ನನಗೆ ಯಾವ ಥರ ಬರುತ್ತೆ ಸೊ ಆ ಥರ ನಾನು ರೆಸಿಪಿನ ನನ್ನ ಕಡೆಯಿಂದ ನಾನು ಮಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಸೊ ನಾನು ಇವಾಗ ವರ್ಕಿಂದ ಬಂದೆ. 10 to 15 minutes ಆಯಿತು. ಈವ್ನಿಂಗಿಂದ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಹೇಗಿದ್ರು ನಾನು ಇವಾಗ ಸಾಂಬಾರು ಮಾಡಬೇಕು, ಅಲಸಂದೆ ಕಾಳು ಸಾಂಬಾರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ನಾನು ಯಾವ ಥರ ಮಾಡ್ತೀನಿ ಸಾಂಬಾರನ್ನ ಅಂತೇಳಿ ನಿಮ್ಮ ಜೋಡಿ ಶೇರ್ ಮಾಡ್ಕೊಳ್ತೀನಿ. ನಿಮ್ಗದು ಲೈಕ್ ಆದರೆ ಪ್ಲೀಸ್ ನೀವು ಮನೇಲಿ ಟ್ರೈ ಮಾಡಿ, ಓಕೆನಾ? ಬನ್ನಿ ಲಾಗ್ನ ಸ್ಟಾರ್ಟ್ ಮಾಡೋಣ. ನಾನು ಇವಾಗ ತಾನೇ ಬಂದಲ್ಲ, ಸ್ವಲ್ಪ ಫ್ರೆಶ್ ಆಗಿಬಿಟ್ಟು ಕಂಟಿನ್ಯೂ ಮಾಡ್ತೀನಿ, ಓಕೆನಾ? ಇವಾಗ ಫ್ರೆಶ್ ಆಗಿ ಬಂದೆ. ಜಪ್ಟೋದಲ್ಲಿ ಆರ್ಡರ್ ಹಾಕಿದೆ ಏನೇನು ಬೇಕು ಅದಕ್ಕೆ ಅಂತೇಳಿ. ಸ್ವಲ್ಪ ಖಾಲಿ ಆಗಿತ್ತು ಐಟಮ್ಸ್, ಸೊ ಹಾಗಾಗಿ ಆರ್ಡರ್ ಹಾಕಿದೆ. ಇದು ಕರಿಬೇವು, ಆಲೂಗಡ್ಡೆ ಆ್ಯಂಡ್ ಕೋರಿಯಂಡರ್ ಲೀವ್ಸ್, ಕೊತ್ತಂಬರಿ ಸೊಪ್ಪು ಮತ್ತೆ ತೆಂಗಿನಕಾಯಿ. ಅರ್ಧೆ ಹಾಕ್ಬಿಡ್ದವಳು ನನ್ನ ಫ್ರೆಂಡಲ್ಲಿ. ಇದನ್ನ ಇವಾಗ ಕಟ್ ಮಾಡ್ಬೇಕು, ಸಾಂಬಾರ್ಗೆ ಬೇಕಲ್ಲ ಅಂತೇಳಿ ಹೊಡ್ಕೊಬಂದು. ಮತ್ತೆ ಏನ್ ಗೊತ್ತಾ ಗೈಸ್, ಟ್ರೈ ಪೌಡರ್ ಹಾಕಿದ್ದೆ ಗೊತ್ತಾ? ಇದು ನೋಡಿದ್ರೆ ಜಪ್ಟೋದಲ್ಲಿ ಹಾಕಿದೆ. ಚೆನ್ನಾಗಿ ಲಾಸ್ಟ್ ಚಿಕ್ಕದೊಂದಿದೆ ನನ್ನ ಹತ್ರ ಟ್ರೈ ಪೌಡರ್, ಅದು ಜಪ್ಟೋದಲ್ಲಿ ಹಾಕಿದ್ದು ಚೆನ್ನಾಗಿ ಬಂದಿತ್ತು. ಹಂಗಾಗಿ ನಾನು ಮತ್ತೆ ಜಪ್ಟೋದಲ್ಲೇ ಆರ್ಡರ್ ಮಾಡಿದೆ. ಸೊ ಏನಾಗಿದೆ ಗೊತ್ತಾ, ಇದೆಲ್ಲ ಚೆನ್ನಾಗೇ ಬಂದಿದೆ, ಆದ್ರೆ ಕ್ಯಾಮ್ರಾ ಇಟ್ಕೊಳಕ್ಕೆ ಬಂದಿಲ್ಲ. ಇಲ್ಲಿ ಲೈಕ್ ಮೊಬೈಲ್ ಹೋಲ್ಡರ್ ಇರುತ್ತಲ್ಲ ಅದು ಬಂದಿಲ್ಲ. ಸೊ ಅದು ಮಿಸ್ ಆಗಿದೆ. ನೋಡ್ಬಿಟ್ಟು ಅದು ನೋಡಿದ್ರೆ ರಿಟರ್ನ್ ಕೂಡ ಆಪ್ಷನ್ ಇಲ್ಲ, ಎಕ್ಸ್ಚೇಂಜ್ ಆಪ್ಷನ್ ಇದೆ. ಸೊ ಎಕ್ಸ್ಚೇಂಜ್ ಹಾಕಿದೀನಿ, ನೋಡ್ಬೇಕು ಅದು ಬಂದ್ಮೇಲೆ ಅದು ಹೆಂಗ್ ಬರುತ್ತೆ ಅಂತ ಹೇಳಿ ತೋರಿಸ್ತೀನಿ. ನೆಕ್ಸ್ಟ್ ವಿಡಿಯೋ ಮಾಡ್ತೀನಲ್ಲ ಅವಾಗ ತೋರಿಸ್ತೀನಿ. ನೋಡಿ ಮಾಡಿನೂ ಎಷ್ಟು ದುಡ್ಡು ವೇಸ್ಟ್ ಆಗುತ್ತೆ ಅದು ಚೆನ್ನಾಗಿ ಬಂದಿಲ್ಲ ಅಂತ ಹೇಳಿದ್ರೆ, ಗೊತ್ತಾ? ಇದೊಂದು ಬೇಜಾರಾಯ್ತು ಗೈಸ್, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡೆ. ದಪ್ಪದಲ್ಲಿ ಏನಾದ್ರು ಆರ್ಡರ್ ಮಾಡಿದ್ರೆ ರಿಟರ್ನ್ ಇರೋ ತರ ಆರ್ಡರ್ ಮಾಡಿ, ಎಕ್ಸ್ಚೇಂಜ್ ಇರೋದನ್ನ ಮಾಡಕ್ ಹೋಗ್ಬೇಡಿ. ಸುಮ್ಮನೆ ಎಕ್ಸ್ಚೇಂಜ್ ಆಗಿಲ್ಲ ಅಂದ್ರೆ ವೇಸ್ಟ್ ಆಗುತ್ತೆ. ಸೊ ಹಾಗಾಗಿ ಬನ್ನಿ ಇವಾಗ ನಾನು ವೆಜಿಟೇಬಲ್ ಎಲ್ಲ ಕಟ್ ಮಾಡ್ಕೊಂಡು ಏನೇನ್ ಹಾಕ್ತಾರೆ ಅದಕ್ಕೆ ಅಂತ ರೆಡಿ ಮಾಡ್ಕೊಂಡು ಸಿಗ್ತೀನಿ. ಏನ್ ಗೊತ್ತಾ, ಮಾರ್ನಿಂಗು ನಾವು ಅಂದ್ರೆ ಅಲಸಂದೆ ಕಾಳನ್ನ ನೆನ್ಸಿಟ್ಟಿದ್ವಿ. ಇದ್ರ ನೆನ್ಸಿಟ್ಟು ಮಾಡ್ಕೋಬೇಕು. ನೋಡಿ ನೆನ್ಸಿ ಇವಾಗ ಆಗಿದೆ ಆಲ್ರೆಡಿ. ಸೊ ತೊಳ್ಕೊಂಬಂದಿಟ್ಟಿದೀನಿ. ಇದಕ್ಕೆ ಇವಾಗ ತರಕಾರಿ ಅಂದ್ರೆ ಆಲೂಗಡ್ಡೆ ಮತ್ತೆ ಟೊಮೆಟೊ, ಸ್ವಲ್ಪ ಅರಿಶಿನ, ಉಪ್ಪು ಹಾಕ್ಬಿಟ್ಟು ವಿಜಿಲ್ ಹಾಕ್ಸ್ಕೊಂತೀನಿ. ಸೊ ವಿಜಿಲ್ ಹಾಕ್ಸ್ಕೊಂಡು ಆಮೇಲೆ ಅದಕ್ಕೆ ಮಸಾಲೆ ಹಾಕ್ಬೇಕು, ಓಕೆನಾ? ಸೊ ಇವಾಗ ಇದಕ್ಕೆ ಏನೇನು ಹಾಕ್ತೀನಿ ಅಂತೇಳಿ ನೋಡಿ. ಇವಾಗ ನಾನು ಟೊಮೊಟೊ ಮತ್ತೆ ಆಲೂಗಡ್ಡೆನ ಇದು ಕುಕ್ಕರಲ್ಲಿ ನೆನ್ಸಿಟ್ಕೊಂಡಿದ್ನಲ್ಲ ಬೆಳಗ್ಗೆ. ಸೊ ಅಲಸಂದೆ ಕಾಳಿಗೆ ಇಷ್ಟನ್ನ ಹಾಕ್ಬಿಟ್ಟು ಸ್ವಲ್ಪ ಅರಿಶಿನ ಮತ್ತೆ ಉಪ್ಪು ಹಾಕ್ಬಿಟ್ಟು ವಿಜಿಲ್ ಹಾಕ್ಸ್ಕೊತೀನಿ, ಓಕೆನಾ? ತಗೋ ವಿಜಿಲ್ ಹಾಕ್ಸ್. ಸ್ವಲ್ಪ ಅರಿಶಿನ ಉಪ್ಪು ಹಾಕಿ ಏನಾದ್ರು ಮಾತಾಡು. ವಿಡಿಯೋದಲ್ಲಂತೂ ಬರಲ್ಲ ತಾನೆ, ಅಟ್ಲೀಸ್ಟ್ ಏನಾದ್ರು ಮಾತಾಡು. ಅವಳಿಗೆ ವಿಡಿಯೋದಲ್ಲಿ ಬರಕ್ ಇಷ್ಟ ಇಲ್ಲ, ಸೊ ಅದಕ್ಕೆ ಅವರು ಬರ್ತಾ ಇಲ್ಲ. ಹೆಲ್ಪ್ ಮಾಡ್ತಾರೆ ಎಲ್ಲದಕ್ಕೂ ಪಾಪ. ಹೌದೌದು. ಇವಾಗ ಆನಿಯನ್ ಮತ್ತೆ ಕೊಬ್ಬರಿ ಎಲ್ಲ ಮಸಾಲೆ ರುಬ್ಬಕ್ಕೆ ಏನೇನು ರೆಡಿ ಮಾಡ್ತಾರೆ. ಕೊತ್ತಂಬರಿ, ಕೊಬ್ಬರಿ ಸಾಕು. ಕೊಬ್ಬರಿ ಸಾಕು. ಅದು ಆಫ್ ಹಾಕಿದ್ರೇನೆ ಸಾಕಾಗುತ್ತೆ. ಸಾಕು. ಲಂಗದೋಣಿ ಹಾಕೊಂಡಿದ್ಲಲ್ಲ, ಅದು ಎಲ್ಲಿ ತಗೊಂಡಿದ್ದಂತೆ? ಅದು ಬೊಮ್ಮನಹಳ್ಳಿ ಅಂತ ತಗೊಂಡಿರೋದು. ಹೌದಾ? ಅದು 1000 rupees ಸಿಕ್ಕಿರೋದು ಅವರಿಗೆ. ಚೆನ್ನಾಗಿತ್ತ, ಕಾಂಬಿನೇಷನ್ ಚೆನ್ನಾಗಿದೆ. ಅದಕ್ಕೆ ಸೀರಿಯಲ್ ಕಲೆಕ್ಷನ್ ಎಲ್ಲ ಚೆನ್ನಾಗಿ ಮಾಡ್ತಾರೆ ಅವರು. ಅದೇ ನಮಗೂ ಆ ತರದ್ ಬೇಕು. ನನಗೆ ಸೀರೆ ಸೆಲೆಕ್ಷನ್ ಮಾಡಕ್ ಬರಲ್ಲ ಗೈಸ್, ಗೊತ್ತಾ? ನನಗೂ ಅಂದ್ರೆ ಈ ತರ ನಾರ್ಮಲ್ ಈ ಫ್ಯಾನ್ಸಿ ಸೀರೆ ಆ ತರ ಎಲ್ಲ ಬಾಳ ಇಷ್ಟ ಆಕವೆ. ಆದ್ರೆ ನಾನು ಈ ಸೀರೆ ಸೆಲೆಕ್ಷನ್ ಮಾಡಕ್ ಹೋಗಲ್ಲ. ಬರೀ ಯಾವಾಗ ಹೋದ್ರು ದುಡ್ಡು ಕೊಟ್ಟು ಬಕ್ರ ಆಗದೆ ಆಗೈತೆ. ನಾವು ತಗೊಂಡ್ರೆ ಅಂಗಡಿಯಲ್ಲಿ ಎಷ್ಟ್ ಚೆನ್ನಾಗ್ ಕಾಣಿಸ್ತದೆ. ಮೊನ್ನೆ ಅಷ್ಟೇ ತಗೊಂಬಂದ್ರೆ ನನ್ಗೆ ಅಲ್ಲಿ ಇಷ್ಟ ಆಯ್ತು, ಬಟ್ ರೇಟ್ ಕೊಟ್ಟಿದ್ ಜಾಸ್ತಿನೇ ಅನಿಸ್ತು. ಆದ್ರೆ ಮನೆಗ್ ಬಂದ್ ನೋಡಿದ್ರೆ ಆ ಸೀರೆ ನನ್ಗೆ ಇಷ್ಟನೇ ಆಗ್ತಿಲ್ಲ. ಸೀರೆ ತಗೊಂಡ್ ಬಂದ್ಮೇಲೆ ಇನ್ನೇನಪ್ಪ ಹಾಕೋಬೇಕಲ್ಲ ಅಂತ ಹಾಕೋಬೇಕಷ್ಟೇ. ಸುಮ್ನೆ ಸ್ಯಾರಿ ಕಲೆಕ್ಷನ್ಸ್ ಏನ್ ಕಲೆಕ್ಷನ್ ಮಾಡ್ತೀವೋ ಗೊತ್ತಿಲ್ಲ. ನಮ್ಮನೇನಾದ್ರು ದುಡ್ಡು ಕೊಟ್ಟು ಸೀರೆ ತಗೋಬ ಅಂದ್ರೆ ನಾವು ನೋಡಿದ್ರೆ ನಮ್ಮ ಹಾಕ್ತಾರೆ. 400 ರೂಪಾಯಿ ಸೀರೆಗೆ ನಾವು 800 ರೂಪಾಯಿ ಕೊಟ್ಟು ತಗೊಂಡ್ಬಂದಿದ್ವಿ ಅಲ್ಲ. ಅದಕ್ಕೆ ದೊಡ್ಡವ್ರನ್ನ ಕಳಿಸ್ಬೇಕು. ಎಲ್ಲ ಅದ್ರ ಮೇಲೆ ಯಾರು ಸೀರೆ ತಗೊಂಡೆಲ್ಲ ಐಡಿಯಾ ಇರುತ್ತಲ್ಲ ಅವ್ರನ್ನ ಕಳಿಸ್ಬೇಕು ಗೈಸ್. ತಗೋಬರ್ತಾರೆ ಚೆನ್ನಾಗಿ. ನಮ್ಗಂತೂ ಇದ್ರ ಬಗ್ಗೆ ಐಡಿಯಾನೇ ಇಲ್ಲ. ಅಮ್ಮ ಎಂತ ತಗೊಂಡ್ಬಂದ್ರು ಚೆನ್ನಾಗಿ ಕಾಣುತ್ತೆ.
ಅದೇ ಅವ್ರೇನ್ರ ಸ್ವಲ್ಪ ಮಿಸ್ಟೇಕ್ ಆದ್ರೂ ಹೆಂಗ್ ಮಾತಾಡ್ತೀವಿ ನಾವು. ನಿಂಗ್ ತರಕ್ ಬರಲ್ಲ ಹಂಗೆ ಹಿಂಗೆ ಅಂತ ಪಾಪ ಅವ್ರನ್ನ ಬೈದೆ ಹಾಕ್ಬಿಡ್ತೀವಿ. ನಮ್ಗೇನೋ ಗೊತ್ತಿರಲ್ಲ. ನಾನು ತರಿಸ್ಬೇಕು. ನೆಕ್ಸ್ಟ್ ಟೈಮ್ ಹೋದ್ರೆ ಹೇಳಕ್ ಹೇಳ ತಗೊಳ. ಬೊಮ್ಮಳಿ ಅಲ್ಲಿ ಚೆನ್ನಾಗಿರುತ್ತಂತೆ ಅಮೌಂಟ್ ವರ್ತಿದೆ, ಸೀರೆನೂ ವರ್ತಿದೆ. ಅಲ್ಲಿ ಕಟ್ ಮಾಡ್ಕೊತಾ ಇದೀನಿ. ಎಲ್ಲಿ ಬೊಮ್ಮನಳ್ಳಿ ಎಲ್ಲ. ಆದ್ರೆ ಮತ್ತೆ ಚಿಕ್ಕಪೇಟೆಲ್ ವೇಸ್ಟ್ ಗೈಸ್, ನಿಜವಾಗ್ಲೂ ವೇಸ್ಟ್. ಅಲ್ಲಿ ಹಳದಿ ಹಾಕಿರ್ತಾರೆ, ಅದಕ್ಕೆ ಇಷ್ಟು. ಮತ್ತೆ ಇದು ಎಲ್ಲ ಹೋಗ್ತಾರೆ. ಮೊದ್ಲೆಲ್ಲ ಚೆನ್ನಾಗ್ ಅನ್ಸೋದು, ಇವಾಗಂತೂ ಚಿಕ್ಕಪೇಟೆ ನಿಜವಾಗ್ಲೂ ಅಷ್ಟು ಅದೇನ್ ಅಷ್ಟು ಕ್ವಾಲಿಟಿ ಇರಲ್ಲ. ರೇಟ್ ಮಾತ್ರ ಎಷ್ಟು ಹೇಳೋದು, ಸ್ವಲ್ಪನೂ ಬಾರ್ಗಿಂಗ್ ಮಾಡ್ಕೊಳಲ್ಲ, ಏನು ಇಲ್ಲ. ಅಷ್ಟೊಂದೇನ್ ಕಲೆಕ್ಷನ್ ಇರಲ್ಲ ಗೈಸ್. ಫಿಕ್ಸ್ ರೇಟ್ ಒಂದು ಹಾಕಿರ್ತಾರೆ. ನಾರ್ಮಲ್ ಶಾಪಲ್ಲೇ ಎಷ್ಟೋ ಚೆನ್ನಾಗಿ ಸಿಗ್ತಾವ ಅಲ್ಲಿಗಿಂತ. ಗೈಸ್ ಏನ್ ಗೊತ್ತಾ, ಇವಾಗ ಇಷ್ಟು ರೆಡಿ ಮಾಡ್ಕೊಂಡಿದೀನಿ. ಕಾಯಿ ಮತ್ತೆ ಒಂದು ಆನಿಯನ್, ಕೊತ್ತಂಬರಿ, ಕರಿಬೇವು. ಇವಾಗ ಸ್ವಲ್ಪ ಸ್ವಲ್ಪ ಫ್ರೈ ಮಾಡ್ಕೊತೀನಿ, ತೋರಿಸ್ತೀನಿ. ಏನ್ ಗೊತ್ತಾ, ಇವಾಗ ನಾನು 4 ಬ್ಯಾಗಿ ಮೆಣಸಿನಕಾಯಿ ತಗೊಂಡಿದ್ದೀನಿ. ಯಾಕಂದ್ರೆ ಖಾರ ಜಾಸ್ತಿ ಇದೆ, ಇನ್ನು ಜಾಸ್ತಿ ಹಾಕಿದ್ರೆ ಎದೆನೋ ಉರಿಯುತ್ತೆ. ಹಾಕಿದ್ದೀನಿ, ಅದನ್ನ ಫ್ರೈ ಮಾಡ್ಕೋಬೇಕು. ಫ್ರೈ ಮಾಡ್ಕೊಂಡು ಎತ್ತಿಟ್ಕೊತೀನಿ. ಮತ್ತೆ ಇದಕ್ಕೆ ನಾವು ಅವಾಗಲೇ ಕಟ್ ಮಾಡ್ಕೊಂಡ್ವಲ್ಲ ಆನಿಯನ್, ಅದನ್ನ ಹಾಕೋಬೇಕು. ಇದು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊತೀನಿ. ಬೆಳ್ಳುಳ್ಳಿ ಹಾಕೋಬೇಕು. ಇದಕ್ಕೆ ಬೆಳ್ಳುಳ್ಳಿ ಹಾಕೋಬೇಕು. ಅದಾದ್ಮೇಲೆ ಸ್ವಲ್ಪ 1-2 ಲವಂಗ, ಮತ್ತೆ ಸ್ವಲ್ಪ ಒಬ್ಬೊಬ್ರು ಅದ್ರಲ್ಲೇನೆ ಟೊಮೊಟೊ ಕೂಡ ಹಾಕೊಂಡು ಫ್ರೈ ಮಾಡ್ತಾರೆ, ಹಂಗೂ ಮಾಡ್ಬೋದು. ಮುಂಚೆ ಹಾಕೋತಾ ಇದೀನಿ, ಟೊಮೊಟೊ ಅದ್ರಲ್ಲೇ ಬೇಯಿಸಿದ್ರು, ಆದ್ರೆ ಮುಂಚೆ ಹಾಕೋತಾ ಇದೀನಿ. ಸ್ವಲ್ಪ ಇದಕ್ಕೆ ಇವಾಗ ಎಣ್ಣೆಲೇನೆ ಸ್ವಲ್ಪ ಸಾಂಬಾರ್ ಪೌಡರ್ ಮತ್ತಷ್ಟು ಕರ್ಬೇವು ಹಾಕೊಂಡು ಚೆನ್ನಾಗಿರುತ್ತೆ. ಆಮೇಲೆ ಇದಕ್ಕೆ ಇದು ಮನೆಯದ್ದು ನಮ್ಮ ಕುತ್ಕೊಳ್ತಿದ್ರು ಸಾಂಬಾರ್ ಪೌಡರ್ ಮನೇಲಿ ಮಾಡಿರೋದು, ಅದನ್ನ ಸ್ವಲ್ಪ ಹಾಕೋತೀನಿ. ಆಮೇಲೆ ಚಿಲ್ಲಿ ಪೌಡರ್ 1 ಸ್ಪೂನ್ ಹಾಕೋತೀನಿ. ಓಕೆನಾ? ಇಷ್ಟು ಹಾಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಎಣ್ಣೆ ಫ್ರೈ ಮಾಡಿದ್ರೆ ಚೆನ್ನಾಗಿರುತ್ತೆ. ಇದು ಇವಾಗ ಆಫ್ ಮಾಡ್ಕೊಂಡು ಇದನ್ನೆಲ್ಲ ಮಿಕ್ಸಿ ಜಾರ್ ಹಾಕೋತಾ ಇದೀನಿ. ಆಯ್ತು, ಇದಕ್ಕೆ ಇವಾಗ ಅವಾಗಲೇ ಇಟ್ಟಿಕೊಂಡಿದ್ದಲ್ಲ ಕೊಬ್ಬರಿ, ಅದನ್ನ ಹಾಕೊಂಡು ಸ್ವಲ್ಪ ಇದನ್ನ ಅದರಲ್ಲಿ ದಾಂಡಿಯಲ್ಲಿ ಇರೋದೆಲ್ಲ ಕ್ಲೀನಾಗಿ ತಗೊಂತೀನಿ. ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಹಾಕೋಬೇಕು. ನೋಡಿ, ಈ ಥರ ಹಾಕೋದು ಇಟ್ಕೊಂತೀನಿ. ಇದನ್ನ ಸ್ವಲ್ಪ ಕಟ್ ಮಾಡ್ಕೊತೀನಿ, ಅಂದ್ರೆ ಅದರ ರುಬ್ಬಲ್ಲ. ಇದನ್ನ ಫುಲ್ ಇವಾಗ ಹಾಕೊಂಡು ರುಬ್ಬಿ ಮತ್ತೆ ಸಿಗ್ತೀನಿ. ಓಕೆನಾ ಗೈಸ್? ಏನ್ ಗೊತ್ತಾ, ಇವಾಗ ಒಗ್ಗರಣೆ ಇಟ್ಕೊಂಡಿದೀನಿ. ಮಸಾಲೆ ರುಬ್ಬಿದಾಗಿದೆ ನೋಡಿ, ರುಬ್ಕೊಂಡು ಇಟ್ಕೊಂಡಿದೀನಿ. ಸೊ ಇವಾಗ ಮಸಾಲೆ ಒಗ್ಗರಣೆ ಹಾಕ್ತಾ ಇದೀನಿ. ಸ್ವಲ್ಪ ಆಯಿಲ್ ಹಾಕೋತೀನಿ. ಒಗ್ಗರಣೆ ಸ್ವಲ್ಪ ಹಾಕೊಂಡ್ರೆ ಸಾಕು. ಸ್ವಲ್ಪ ಆಯಿಲ್, ಸ್ವಲ್ಪ ಕಾಯಿ, ಇದು ಹೇಳಿದ್ಮೇಲೆ ಸಾಸಿವೆ, ಕಾದಿದ್ದೆ ಸಾಸಿವೆ ಹಾಕೋಬೇಕು. ಏನ್ ಗೊತ್ತಾ ಗೈಸ್, ಆವಾಗಲೇ ಟ್ರೈಪಾಡ್ ತೋರಿಸಿದ್ನಲ್ಲ, ಅದೇನಾಯ್ತು ಅಂತ ಹೇಳಿದ್ರೆ ಮತ್ತೆ ಸೇಮ್ ಹಂಗೆ ಬಂದಿದೆ. ಮೊಬೈಲ್ ಹೋಲ್ಡರ್ ಇಲ್ಲ, ಜಸ್ಟ್ ಸ್ಟಿಕ್ ಮಾತ್ರ ಬಂದಿದೆ. ಅವ್ರು ನೋಡಿದ್ರೆ ಅದ್ರಲ್ಲಿ ಎಕ್ಸ್ಚೇಂಜ್ ಮಾತ್ರ, ರಿಟರ್ನ್ ಆಪ್ಷನ್ ಇಲ್ಲ. ಮತ್ತೆ ಇವಾಗ ಸೊ ಅದನ್ನ ಎಕ್ಸ್ಚೇಂಜ್ ಹಾಕಿದೆ. ಎಕ್ಸ್ಚೇಂಜ್ ಅಂತ ಬಂದ್ಮೇಲೂ ಕೂಡ ಮತ್ತೆ ಅವಾಗ ಅಲ್ಲೇ ಓಪನ್ ಮಾಡಿದೆ. ಅವರು ಡೆಲಿವರಿ ಪಾರ್ಟ್ನರ್ ಅವರನ್ನ ಓಪನ್ ಮಾಡಿದೆ, ಮತ್ತೆ ಸೇಮ್ ಇಶ್ಯೂ ಅದೇ ತರನೇ ಬಂದಿದೆ. ಅರ್ಧ ಗಂಟೆ ಆಯ್ತು ಗೈಸ್. ಇವಾಗ ಹೋಗಿ ಮಾತಾಡ್ಕೊಂಡು ಬರೋ ಅಷ್ಟರಲ್ಲಿ ಮತ್ತೆ ಏನೇನೋ ಮಾಡಿ ಅದರಲ್ಲಿ ಎಕ್ಸ್ಚೇಂಜ್ ಆಫರ್ ಮಾತ್ರ ಇತ್ತು, ರಿಟರ್ನ್ ಇದ್ದಿಲ್ಲ. ಮತ್ತೆ ಏನೋ ರಿಟರ್ನ್ ಆಪ್ಷನ್ ಕೊಟ್ರು, ರಿಟರ್ನ್ ಹಾಕ್ಬಿಟ್ಟು ಬಂದೆ ಗೈಸ್. ಅದೊಂದು ಬೇಜಾರಾಗೋಯ್ತು. ಇವಾಗ ಎಣ್ಣೆ ಕಾದಿದೆ, ಸಾಸಿವೆ ಹಾಕೋತಿದೀನಿ. ಸಾಸಿವೆ ಸಿಡಿತಾ ಇದೆ ನೋಡಿ, ಚೆನ್ನಾಗಲ್ಲ. ಇವಾಗ ಕರಿಬೇವು ಹಾಕೋಬೇಕು, ಸಿಡ್ಬಿಡುತ್ತೆ ಮೈಗೆ. ಇದನ್ನ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಇದು ಸ್ವಲ್ಪ ಬ್ರೌನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನೋಡಿ. ಇವಾಗ ಬ್ರೌನ್ ಕಲರ್, ಸ್ವಲ್ಪ ಬ್ರೌನ್ ಕಲರ್ ಬಂದಿದೆ ಈರುಳ್ಳಿ. ಸೊ ಇವಾಗ ನಾವು ಸ್ವಲ್ಪ ಅರಿಶಿನ ಹಾಕೋಬೇಕು. ಅರಿಶಿನ ಹಾಕೊಂಡು ಇನ್ನು ಸ್ವಲ್ಪ ಫ್ರೈ ಮಾಡ್ಕೊಂಡು ಇವಾಗ ನಾವು ರುಬ್ಬಿದೀವಲ್ಲ ಮಸಾಲೆ, ಅದನ್ನ ಹಾಕೋಬೇಕು. ರುಬ್ಬಿರುವಂಥ ಮಸಾಲೆ ಹಾಕೊಂಡು ಚೆನ್ನಾಗಿ ಸ್ವಲ್ಪ ಹಸಿ ವಾಸನೆ ಆಗೋದ್ರಿಂದ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇಲ್ಲಾಂದ್ರೆ ಅದು ಚೆನ್ನಾಗಾಗಲ್ಲ. ಈ ಥರ ಆಯಿಲಲ್ಲಿ ಹಸಿ ವಾಸನೆ ಆಗೋದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ನೋಡಿ. ಇದೆಲ್ಲ ನೀಟಾಗಿ ಹಾಕೋಬೇಕು. ನೋಡ್ತಿರ್ಬೋದು. ಸೊ ಇವಾಗ ಇದು ಮಸಾಲೆ ಎಲ್ಲ ಕುದೀತಾ ಐತೆ. ಸೊ ಇವಾಗ ನಾವು ಅವಾಗಲೇ ಬೇಯಿಸಿಟ್ಕೊಂಡಿದ್ವಲ್ಲ ಅಲಸಂದೆ ಕಾಳು, ಸೊ ಅದನ್ನ ಇದಕ್ಕೆ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೇಕು. ಇದು ಜಾಸ್ತಿ ಇರೋದ್ರಿಂದ ನಾನು ಈ ಮಸಾಲೆನ ಇದಕ್ಕೆ ಹಾಕೊಳ್ತೀನಿ. ಇದಕ್ಕೆ ಹಾಕೊಂಡು ಮಿಕ್ಸ್ ಮಾಡಿ ತೋರಿಸ್ತೀನಿ. ಸರಿ, ಇವಾಗ ಇದಕ್ಕೆ ಮಸಾಲೆ ಅಂದ್ರೆ ಮಸಾಲೆ ಅವಾಗಲೇ ಒಗ್ಗರಣೆ ಹಾಕಿರೋ ಮಸಾಲೆ ಮತ್ತೆ ಕಾಳು ಬೇಯಿಸ್ಕೊಂಡಿರೋದು ಎಲ್ಲ ಸೇರಿ ಮಿಕ್ಸ್ ಮಾಡ್ಕೊಂಡಿದೀನಿ. ಇದಕ್ಕೆ ಇವಾಗ ಕೊತ್ತಂಬರಿ ಸೊಪ್ಪು ಅವಾಗ ಹೆಚ್ಚಿದ್ದು ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಕುದಿಸ್ಕೊಂಡ್ಬಿಟ್ರೆ ಸಾಂಬಾರ್ ರೆಡಿ ಆಗುತ್ತೆ.
ಇವಾಗ ಇನ್ನು ಸ್ವಲ್ಪ ಉಪ್ಪು ಹಾಕಿ, ಆವಾಗಲೇ ಉಪ್ಪು ಹಾಕಿಲ್ಲ ನಾನು ಜಾಸ್ತಿ, ಕಾಳಿಗೆ ಸ್ವಲ್ಪ ಹಾಕಿದೆ ಅಷ್ಟೇ. ಸೊ ಇದು ಕುದ್ಮೇಲೆ ನಾನು ಹೇಗಿತ್ತು ಅಂತ ತೋರಿಸ್ತೀನಿ, ಓಕೆನಾ? ಸರಿ, ನೋಡ್ತಿರ್ಬೋದು ಗೈಸ್, ಇವಾಗ ಈ ಸಾಂಬಾರ್ ಕುದಿತಾ ಇದೆ. ಈ ತರ ಕುದ್ಮೇಲೆ ಆಫ್ ಮಾಡ್ಕೊಂಡ್ಬಿಡಿ ಸಾಕು. ಇವಾಗ ಸಾಂಬಾರ್ ಫುಲ್ ರೆಡಿ ಆಗಿದೆ. ಇದನ್ನ ನಾವು ಮುದ್ದೆ ಜೊತೆ ಆದ್ರೆ ಚಪಾತಿಗೆ, ಅನ್ನಕ್ಕೆ ಎಲ್ಲದಕ್ಕೂ ತಿನ್ಬೋದು. ಇಷ್ಟೇ ಗೈಸ್, ಸಿಂಪಲ್. ನೀವು ಒಂದ್ಸರಿ ಟ್ರೈ ಮಾಡಿ. ನಾವು ಇದೇ ತರನೇ ಮಾಡೋದು, ಮಸಾಲೆ ಅರ್ದ್ಬಿಟ್ಟು ಸಾಂಬಾರ್ನ, ಓಕೆನಾ? ಎಲ್ಲ ಸಾಂಬಾರೆಲ್ಲ ರೆಡಿ ಆಯ್ತು. ಎಲ್ಲ ಮುಚ್ಚಿಬಿಟ್ಟು ಎಲ್ಲ ಇವಾಗ ವಾಶ್ ಮಾಡಿಬಿಟ್ಟು ಊಟ ಮಾಡಿ ಮಲಗೋದೆ. ಆದ್ರೂ ಈ ಪಾತ್ರೆ ತೊಳೆದಂದ್ರೆ ಎಷ್ಟು ಬೇಜಾರಾಗುತ್ತೆ ಗೊತ್ತಾ ಗೈಸ್. ಎಲ್ಲ ತೊಳೆದ್ಬಿಟ್ಟು ಮಾಡ್ಕೊತೀವಿ ಊಟ ಮಾಡಿ. ಇಷ್ಟೇ ಗೈಸ್, ಇವಾಗ ಪಾತ್ರೆ ಎಲ್ಲ ವಾಶ್ ಆಯ್ತು, ಕ್ಲೀನ್ ಆಯ್ತು. ಕ್ಲೀನ್ ಮಾಡಿಬಿಟ್ಟು ಇವಾಗ ಊಟ ಮಾಡಿ ಮಲಗೋದೆ. ಇಷ್ಟೇ ಗೈಸ್ ಸಾಂಬಾರ್ ರೆಸಿಪಿ. ಸೊ ನೀವು ಒಂದ್ಸರಿ ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ಸೊ ಇದು ಸಿಂಪಲ್ ಆಗೇ ಮಾಡ್ಬೋದು, ಅಷ್ಟೊಂದೇನು ರಿಸ್ಕ್ ಇಲ್ಲ. ನಾರ್ಮಲ್ ಮಸಾಲೆ ಅರ್ದು ಮಾಡ್ತಾರಲ್ಲ ಆ ತರ ಸಾಂಬಾರು, ಓಕೆನಾ? ಸೊ ನೀವು ಮನೇಲಿ ಮಾಡ್ಕೊಂಡು ಟ್ರೈ ಮಾಡಿ. ಹಾಗೆ ಯಾರೆಲ್ಲ ಈ ವಿಡಿಯೋನ ನೋಡಿದ್ರೆ ಎಲ್ಲರಿಗೂ ತುಂಬಾ ಧನ್ಯವಾದಗಳು. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಗುಡ್ ನೈಟ್, ಟಾಟಾ, ಬೈ ಬಾಯ್.